ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಬಂದಾಗಿಂದ 2 ಘಟನೆ ನಡೀತವೆ ಅಂತ ನಾನು ನ್ಯೂಸ್ ನ ಫುಲ್ ಆಗಿ ಫಾಲೋ ಮಾಡ್ತಾ ಇದ್ದೆ. ಯಾವ ಘಟನೆ ಅಂತ ನೀವೇ ನೋಡಿ. ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಸ್ಟಾರ್ಟ್ ಸೌಂಡ್ ರನ್ನಿಂಗ್ ಸ್ಟಾರ್ಟ್ ಕ್ಯಾಮೆರಾ. ಕರೆಕ್ಟ್ ಆಗಿ ಝೂಮ್ ಹಾಕೊಂಡು ನೋಡಿದ್ರು ನೀವು ಎಲ್ಲಿದ್ದೀರಾ ಅಂತ ಪತ್ತೆನೇ ಇಲ್ದಂಗೆ ಆಗಿದ್ದೀರಾ. ಎಲ್ಲಿದ್ದೀರಾ ನೀವು? ಆಮೇಲೆ ಇನ್ನೊಂದು, ಈ ಸ್ಕ್ಯಾಮ್ ಅಲ್ಲಿ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ದೊಡ್ಡದಾಗ ಮಾತಾಡಿದ್ದಾರೆ. ಯಾರು? ಇನ್ಯಾರು? ನಮ್ಮ ಮುಖ್ಯಮಂತ್ರಿ ಸಾಹೇಬರು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ್ರೆ ಈ ದೇಶನೇ ಬಿಟ್ಟು ಹೋಗ್ತೀನಿ. ಓಹೋ, ಮತ್ ಯಾವಾಗ ಸರ್ ನಿಮ್ ಪ್ರಯಾಣ? ಯಾವನು ಕೇಳಕ್ಕೆ? ನೀವು ಬಿಡಿ, ಸೌಕಾರ್ ಮಂದಿ ಬರೀ ಸುಳ್ಳು ಹೇಳ್ತೀರಾ. ಸುಳ್ಳಿನ ಸುರಿಮಳೆ ಸುರಿತೀರಾ ಜನದ ಮೇಲೆ. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. ನಾವು ಕಾಯ್ತಾ ಇದ್ವಿ ಸ್ವಾಮಿ, ಯಾರ್ಯಾರು ಹೇಳಿದ ಮಾತ್ಮೇಲೆ ನಿಲ್ತಾರೆ ಅಂತ. ನೀವೆಲ್ಲ ಸುಳ್ಳು ಹೇಳಲ್ಲ ಪಾಪ. ಸತ್ಯ ಹರಿಶ್ಚಂದ್ರ ಅಲ್ವಾ ನೀವೆಲ್ಲರೂ? ಹಾಕೋ ಮಂಜ ಆ ವಿಡಿಯೋನ. 10 ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. ಭಾಗ್ಯ, ನಾವು 10 ಕೆಜಿ ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದು. ಪಟ್ಕೊಂಡು ಉಂಡ್ರಾ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿಲ್ಲ. ಇವಾಗ ಏನ್ ಹೇಳ್ತೀರಾ ಸರ್? ಇವರೆಲ್ಲ ಏನ್ ಮಾಡ್ತಾರೆ ಅಂತ ನ್ಯೂಸ್ ಚಾನೆಲ್ ನ ಫಾಲೋ ಮಾಡ್ತಾ ಇದ್ದೆ. ಬಟ್ ನ್ಯೂಸ್ ಚಾನೆಲ್ ಅವರು ಬೇರೆ ಏನೋ ಫಾಲೋ ಮಾಡ್ತಾವ್ರೆ. ಸೊ ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಕನ್ನಡದ ಮೊದಲನೇ ಫೀಮೇಲ್ ರೋಸ್ಟರ್ ಹೈಪರ್ ಕೆಡೆಟ್. ಈ ನ್ಯೂಸ್ ಚಾನೆಲ್ ಗಳು ಏನ್ ಫಾಲೋ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಏನ್ ಪುಟ್ರಂಗಣ್ಣ ಹಿಡಿಯದಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಇದಲ್ಲ, ಇದು ಹಳೇದಾಯ್ತು, ಈಗ ಹೊಸದನ್ನ ಹಾಕು. ವಿಷಯನ ಸರಿಯಾದ ಮಾಧ್ಯಮದ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ತಲುಪಿಸುವಂಥ ಒಂದು ಪ್ರಯತ್ನನ ಮಾಡೋಣ ಅಂತ ಇವತ್ತು ನಾನು ಮತ್ತು ನಿವೇದಿತ ಇಬ್ಬರು ಕೂಡ ಇಲ್ಲಿ ಬಂದಿದ್ದೀವಿ. ಇದೇ ತಿಂಗಳು 6ನೇ ತಾರೀಕು ನಾನು ಮತ್ತು ನಿವೇದಿತ ಅರ್ಜಿನ ಸಲ್ಲಿಸಿದ್ವಿ. 7ನೇ ತಾರೀಕು ನಮ್ಮ ಫ್ಯಾಮಿಲಿ ಕೋರ್ಟ್ ನಮಗೆ ಏನು ಕಾನೂನಾತ್ಮಕವಾಗಿ ಏನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗಿತ್ತು ಆ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಿದ್ವಿ. ಅದಾದ ನಂತರ ನಮ್ಮಿಬ್ಬರಿಗೂ ವಿಚ್ಛೇದನವನ್ನು ನ್ಯಾಯಾಲಯ ಕೊಟ್ಟಿದೆ. ಶವಾಶ್, ಇದು ಇಡೀ ರಾಜ್ಯ ಗೊತ್ತಾಗ್ಬೇಕಾಗಿರೋ ವಿಷಯ. ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಅಲ್ವಾ? ನೆಕ್ಸ್ಟ್ UPSC ಎಕ್ಸಾಮ್ ಅಲ್ಲೆಲ್ಲ ಕೇಳ್ತಾರೆ ಅಲ್ವಾ, ಯಾವತ್ತು ಏನಾಯ್ತು, ಯಾವತ್ತು ಇವ್ರು ಡೈವರ್ಸ್ ತಗೊಂಡ್ರು ಅಂತ. ಅದಕ್ಕೆ ಪ್ರೆಸ್ ಮೀಟ್ ನೆಲ್ಲ ಕರೆದ್ಬಿಟ್ಟು ಹೇಳ್ತವ್ರೆ. ವೆರಿ ಗುಡ್ ಸರ್. ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಈ ದುಡ್ಡು ಇರೋರು ಏನು ಅಂದ್ರೆ 4 ದಿವಸ ಸೋಕೆ ಮಾಡ್ಬಿಡ್ತಾರೆ, ಅದ ಬಿಟ್ಟಾಕ್ತಾರೆ. ಮೊದ್ಲು ಅಂದುಕೊಂಡೆ ಅವಳು ನನ್ನ ಕೇಶರಾಶಿನೆಲ್ಲ ತುಂಬಾ ನೀಟಾಗಿ ಓಡಿಸ್ಕೊಂಡೆ. ಒಂದು ಪಾಠ ಕಲ್ತ್ಕೊಂಡೆ, ಬಿಚ್ಚಕ್ಕೋಗಿ ಕೊಂಡಿ, ಸುಟ್ಟುಕೊಂಡೆ ಕುಂಡಿ. ನಾವುಗಳು ಮಾಡ್ಕೊಳ್ಳೋ ಮಂಟಿ ತಿನ್ನೋ ಕೆಲ್ಸಕ್ಕೆ ನಿನ್ ಮನೆಯವ್ರೊಳಗೂ ಎಳಿಬೇಡ ನೀನು. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಯಾಕೆ ಸೋನು ಕೋಪ ಮಾಡ್ಕೊಳ್ತೀಯಾ? ಅವ್ರು ಹೇಳಿದ್ದು ಬಿಚ್ಚಕ್ಕೋಗಿ ಕೊಂಡಿ ಅಂತ. ನೀನ್ ಬಿಚ್ಚಿರೋದ್ರ ಬಗ್ಗೆ ಹೇಳಲಿಲ್ಲ ಅವರು. ಸೋನು ಗೌಡ ಬಗ್ಗೆ ಮಾತಾಡ್ತಾ ಇಲ್ಲ, ನಿವೇದಿತಾ ಗೌಡ ಬಗ್ಗೆ ಮಾತಾಡ್ತಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಬಚಾವಾಗಿರೋದು ಪ್ರಜ್ವಲ್ ಗೌಡ. ಅಯ್ಯೋ ಕರ್ಮ. ಇವತ್ತೇನು ನಡೀತಾ ಇದೆ ಈ ತಾಲೂಕಲ್ಲಿ? ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು ಹೆಚ್ಚಿನ ಕ್ರಮ ತಗೊಂಡು ಮುಂದುವರಿಸಬೇಕು. ಇನ್ನು ನಮ್ಮ ನ್ಯೂಸ್ ಚಾನೆಲ್ಸ್ ಅಂತೂ ಅದು ಯಾವ ರೇಂಜ್ ಬರ್ಗಟ್ಟಿದ್ದಾರೆ ಅಂದ್ರೆ, ಎಂತ ನ್ಯೂಸ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ. ಮೊನ್ನೆ ಪ್ರಜ್ವಲ್ ರೇವಣ್ಣ ಬೇರೆ ಕಡೆಯಿಂದ ಇಲ್ಲ ಬೆಂಗಳೂರಲ್ಲಿ ಲ್ಯಾಂಡ್ ಆದ ಅಂತಂದ್ರೆ ಆ ಯಪ್ಪ ಬಾತ್ರೂಮ್ ಹೋಗೋದನ್ನು ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮಲ್ಲಿ ಮಾತ್ರ ಅಂತ ಹೆಡ್ಲೈನ್ಸ್ ಹಾಕಿ ತೋರಿಸ್ತಾರೆ. ಇವಾಗ ನೋಡಿದ್ರೆ ಈ ಡೈವರ್ಸ್ ನ ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸ್ತವ್ರೆ. ಥೂ, ನಿಮ್ ಜನ್ಮಕ್ಕಿಷ್ಟು. ಒಂದ್ ಸಾಂಗ್ ಹೇಳ್ಬೋದಾ ಮೇಡಮ್ಗೋಸ್ಕರ? ಸುಮ್ನೆ ಹೋಗಿ ಇವಳು ಲಿಪ್ಸ್ಟಿಕ್ ಹಾಕ್ತಾಳೆ, ಡೈಲಿ ಡ್ರೆಸ್ಗೆ ಮ್ಯಾಚಿಂಗ್ ನೇಲ್ ಪಾಲಿಶ್ ಹಾಕ್ತಾಳೆ, ಕ್ಯಾಟ್ ವಾಕ್ ಮಾಡ್ತಾಳೆ. ವಿತೌಟ್ ಮೇಕಪ್ ಒಂದು ಫೋಟೋ ಶೇರ್ ಮಾಡಿ. ನಾನು ಶೇರ್ ಮಾಡಿದ್ದೀನಿ, ಬಟ್ ಅದರಲ್ಲೂ ನೀವು ಕಮೆಂಟ್ ಮಾಡಿದ್ದೀರಾ ಇದು ಮೇಕಪ್ ಹಾಕಿದ್ದೀರಾ, ಮೇಕಪ್ ಜಾಸ್ತಿ ಕಡಿಮೆ ಹಾಕೊಳ್ಳಿ ಅಂತ ಕಮೆಂಟ್ ಮಾಡಿದ್ದೀರಾ. ಹುಡುಗಿ ದೇವಯ್ದಂಗೋಳೆ ಒಂದ್ ಮಣ ಮೇಕಪ್ ಹಾಕೊಂಡು. ನಾನು ಜಾಸ್ತಿ ಮೇಕಪ್ ಹಾಕಲ್ಲ, ನೀವು ನಂಬಲ್ಲ, ಓಕೆನಾ? ಅದಕ್ಕೆ ಡೈವರ್ಸ್ ಕೊಡ್ತಿರ್ಬೇಕು ಚಂದನ್ ನಿನ್ಗೆ. ಅಲ್ಲ, ನಿನ್ಗೆ ಇಷ್ಟು ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ಅಲ್ಲ, ಅದನ್ನೆಲ್ಲ ನೀನ್ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದೀಯಾ? ಓಕೆ, ನಾನು ನೆಗೆಟಿವ್ ಕಮೆಂಟ್ಸ್ ಬಂದ್ರೆ ಅದನ್ನ ಡಿಲೀಟ್ ಮಾಡ್ತೀನಿ. ಇದು ನಿಮ್ ಎಲ್ರಿಗೂ ಗೊತ್ತು. ಮುಂದ್ಕ ಮದ್ವೆ ಆಯ್ತು, ಈಗ ಅವಾಗ್ಲೇ ಡೈವರ್ಸಿಗೆ ಬೇರೆ ಬಂದ್ಬಿಟ್ಟಿದೀರಾ.
ನಿಮ್ ಏಜ್ ಎಷ್ಟಿರ್ಬೋದು? ಅದು ನೀವು ಕೇಳಂಗಿಲ್ಲ. ಅದು ನೋ, ನನ್ನ ಏಜ್ ಇಷ್ಟು ಅಂತ ಹೇಳಲ್ಲ. ಏನ್ ಹತ್ರ ಮಾಡಿದ್ರು 25-30 ಮಾತಾಬೇಡಿ. ಆಯ್ತು ಅಂದ್ರೆ ಕೋಪ ಬಂದ ಹೊರಗೆ ಅಂತ ಕೂತಿರಿ. ಆಯ್ತು ಅಂದ್ರೆ ನಮ್ಮ ಯಜಮಾನ್ರು ಕೋಪಿಷ್ಟು ಅಂತ ಅವ್ರಿಗೆ ಹೇಳ್ತೀನಿ. ಎಷ್ಟು ಕೋಪ ಗೊತ್ತಾ? ಯಪ್ಪ, ಅರ್ಥ ಆಯ್ತಾ? ಆಯ್ತು ಅಂದ್ರೆ ಅಂದ್ರೆ ಬಂದ್ರೆ ಎಲ್ಲ ಗಾಡಿಲೇ ಬಿಟ್ಬಿಡಿ. ಅದೇ ನಮ್ ಕಡೆ ಒಂದ್ ಗಾದೆ ಹೇಳ್ತಾರೆ, ಆಟಾಡೋ ವಯಸ್ಸಲ್ಲಿ ಮದ್ವೆ ಮಾಡಿದ್ರೆ ಇದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಹೇಳಿ. ಈ ಒಂದು ಸಿಚುವೇಶನ್ ಗೆ ತಕ್ಕಂತೆ ದೊಡ್ಡವರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ ಬನ್ನಿ. ಗಂಡಸರು ಮದ್ವೆಗ್ ಮುಂಚೆನೂ ಹುಲಿನೇ, ಮದ್ವೆ ಆದ್ಮೇಲೂ ಹುಲಿನೇ. ವ್ಯತ್ಯಾಸ ಇಷ್ಟೇ, ಮದ್ವೆ ಆದ್ಮೇಲೆ ಆ ಹುಲಿ ಮೇಲೆ ದುರ್ಗೆ ಕೂತಿರ್ತಾಳೆ ಅಷ್ಟೇ. ಗೊತ್ತಾಯ್ತಾ? ನೆಕ್ಸ್ಟ್ ನಮ್ಮ ಇದಕ್ಕೆ ಜನತೆಗೆ ಅಂದ್ರೆ ನಿಮ್ಮ ಅಭಿಮಾನಿಗಳಿಗೆ ಅಂತಾನೆ ಹೇಳ್ಬೋದು, ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಅಂತ. ಹಲೋ ಆ ನ್ಯೂಸ್ ನ ಕವರ್ ಮಾಡಕ್ಕೆ ನಮ್ ಖುಷಿ ಸುದ್ದಿ ದಿವ್ಯಾ ಅಕ್ಕ ಇದ್ದಾಳೆ. ನೀವ್ ಈ ನ್ಯೂಸ್ ನ ಕವರ್ ಮಾಡ್ಬಿಟ್ರೆ ಹೇಗೆ ಹೇಳಿ? ಆಯ್ತು ಬಿಡಿ, ಕೇಳಿ. ಕಂಟಿನ್ಯೂ. ಇನ್ನು ಕೆರಿಯರ್ ಸ್ಟಾರ್ಟ್ ಆಗಿದೆ, ಇಲ್ಲ ಇನ್ನೂ ತುಂಬಾ ಮಾಡೋ ಕೆಲಸ ಇದೆ. ಸೊ ಪ್ರಾಬಬ್ಲಿ ಅದ್ರ ಬಗ್ಗೆ ಇವಾಗ ಕಾನ್ಸಂಟ್ರೇಟ್ ಮಾಡ್ತಿದೀವಿ. ಆಮೇಲೆ ಏನಾಯ್ತು? ಚೆನ್ನಾಗಿ ಮಜಾ ಮಾಡಿದ್ರು, ಸೀಟ್ ಎತ್ತಿತ್ತು, ಹೋರಾಗೋಯ್ತು, ಹೊರಟೋದ್ರು. ಎಲ್ಗೋದ್ರು? ಅವ್ರ ಮನೆಗೆ. ಸರ್, ನಿವೇದಿತಾ ಗೌಡ, ಚಂದನ್ ಶೆಟ್ಟಿ ಡಿವೋರ್ಸ್ ಬಗ್ಗೆ ವಕೀಲರಾಗಿ ನಿಮ್ಮ ಅಭಿಪ್ರಾಯ ಮಾತಾಡ್ರಿ. ಹಾ, ನೀನೊಬ್ಬ ಬಾಕಿ ಇದ್ದ ನೋಡಪ್ಪ. ಸರಿ, ಹೇಳು, ಅದೇನ್ ಹೇಳ್ತೀಯೋ ಕೇಳ್ಬಿಡೋಣ. ಅದು ಖಾಸಗಿ ವಿಚಾರ ತಮ್ಮ. ಅವ್ರವ್ರ ನಡುವೆ ಗಂಡ ಹೆಂಡತಿ ಬಾಳ್ವೆ ಮಾಡೋದು ಅವ್ರಿಗೆ ಬಿಟ್ಟದ್ದು. ನಾನು ನೀನು ಅಭಿಪ್ರಾಯ ಹಂಚ್ಕೊಳಕ ನಾವು ಸಂಬಂಧ ಇಲ್ಲ ಅದಕ್ಕೆ. ಅದು ಅವ್ರ ಖಾಸಗಿ ವಿಚಾರ. ಅವ್ರ ಗಂಡ ಹೆಂಡತಿ ಒಳಗೆ ಏನ್ ನಡೆದತಿ, ಏನ್ ಬಿಟ್ಟೈತಿ, ಎಷ್ಟು ಮಕ್ಕಳಾಗ್ಯಾವು, ಮಕ್ಳು ಯಾಕಾಗ್ಲಿಲ್ಲ, ಮಕ್ಳು ಯಾಕೆ ಬಿಟ್ಟಿದೆ, ಹೆಂಡತಿ ಯಾಕೆ ಬಿಟ್ಟಿದೆ, ಅದನ್ನ ಕೇಳ್ರಿ. ಹೆಂಡತಿ ಬಿಟ್ಟವ್ರನ್ನ ಕೇಳ್ರಿ, ಯಾಕೆ ಹೆಂಡತಿ ಬಿಟ್ಟದನ ಅಂತ. ಅದನ್ನ ಬಿಟ್ಟು ಪಾಪ ಹೋಗಿ ಅವ್ ಏನೇನ ಗಂಡ ಹೆಂಡತಿ ಬರ್ತಾವ, ಎಲ್ಲದ್ರಾಗೂ ಬರ್ತಾವು. ಮದುವೆಯಾಗಿ ಮಾರನೇ ದಿವಸನ ನಾವ್ ನಮ್ಮ ಹತ್ರ ಡೈವರ್ಸ್ ಮಾಡ್ರಿ ಅಂತ ಬಂದ್ ಉದಾಹರಣೆಗಳು ಅವು. ಒಬ್ಬ ಇಷ್ಟು ದಿನಕ್ಕೆ ಅದೊಂದ್ಸಲ ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಇದೇ ಖಾಸಗಿ ವಿಚಾರನ ಪ್ರೆಸ್ ಮೀಟ್ ಇಟ್ಟು ಪಬ್ಲಿಕ್ ಅಲ್ಲಿ ಹೇಳ್ತಾವ್ರೆ ಇವ್ರು ಏನ್ ಹೇಳೋಣ, ಅದೇನೋ ದೊಡ್ಡ ಸಾಧನೆ ಮಾಡಿದೀವಿ ಅನ್ನಂಗೆ. ಇನ್ನೊಬ್ರು ದೊಡ್ಡವ್ರು ಏನೋ ಹೇಳ್ತಾರಂತೆ, ಅದನ್ನು ಕೇಳೋಣ ಬನ್ನಿ. ಹೆಣ್ಮಕ್ಳೆಲ್ಲ ಒಂದ್ ತಿಳ್ಕೊಡ್ರಿ, ಒಳ್ಳೆ ಗಂಡ ಅಂತ ಯಾರಿಗೂ ಸಿಗೋದಿಲ್ಲ. ಸಿಕ್ಕಿದ್ದನ್ನೇ ತಟ್ಟಿ ಪಟ್ಟಿ ನಮ್ ಹದಕ್ಕೆ ರಿಪೇರಿ ಮಾಡ್ಕೋಬೇಕು. ಗೊತ್ತಾಯ್ತಾ? ನೀವು ಬಿಡಿ ಆಂಟಿ, ಬೆಂಕಿ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಕೊಟ್ಟು ಒಂದು ಫಾಲೋ ಮಾಡಿ, ಶೇರ್ ಮಾಡ್ರ. ನಿನ್ನ ನೆನಪಲ್ಲಿ ಅಳಲ್ಲ ಕಣೆ, ನಿನ್ನ ನೆನಪಲ್ಲಿ ಕೊರಗಲ್ಲ ಕಣೆ, ನಿನ್ನ ನೆನಪಲ್ಲಿ ನಾನು ಕುಡಿದು ಜೀವನ ಹಾಳು ಮಾಡ್ಕೊಳಲ್ಲ ಕಣೆ. ನೋಡ್ತಾರೆ ಇವತ್ತಲ್ಲ ನಾಳೆ ಬದುಕಿ ತೋರಿಸ್ತೀನಿ ಕಣೆ. ಲೇ ಹೋಗಲೇ, ಯಾಕೆ ಬೇಕು ನಿಮ್ಮ ಸವಾಸ? ನೀವೆಂಥ ತ್ರಿಪುರ ಸುಂದರಿಗಳಾದ್ರೂ ಸರಿನೇ, ನಿಮ್ಮ ಹತ್ರಕ್ಕೆ ನಾನು ಬರಲ್ಲ. ಯಾಕಂದರೆ ಮನುಷ್ಯಳಿಗೆ ಖುಷಿ ಬಿಡ್ತೀನಿ, ಚೆನ್ನಾಗವಳೆ ಅಂತ ಮನುಷ್ಯಳಿಗೆ ಖುಷಿ ಬಿಡ್ತೀನಿ. ನಿಮ್ಮ ಹತ್ರಕ್ಕೆ ನಾನು ಬರಲ್ಲ. ಫ್ರೆಂಡ್ಸ್ ಹತ್ರ ಹೇಳ್ಕೊಳಲ್ಲ, ನನ್ನ ಮಕ್ಕಳು ಹಾಕೊಟ್ಬಿಡ್ತಾರೆ. ಸೂರ್ಯ ಬೆಳಗ್ಗೆ ಬರ್ತಾನೆ, ಚಂದ್ರ ಸಂಜೆ ಬರ್ತಾನೆ. ಹೆಂಗೆ? ಸೂರ್ಯ ಬೆಳಗ್ಗೆ ಬಂದನಾ, ಚಂದ್ರ ರಾತ್ರಿ ಬಂದನಾ? ಹೌದು. ನಿಮ್ಮನೆ ವಿಷಯ ನಮ್ಗೆ ಯಾಕೆ ಪುಡಿ?